ಆಮೇಲೆ ನಾರ್ತ್ ವೆಸ್ಟಲ್ಲಿ 10 ಬರುತ್ತೆ, ಆಮೇಲೆ ವೆಸ್ಟಲ್ಲಿ 11 ಬರುತ್ತೆ, ಆಮೇಲೆ ನಾರ್ತ್ ಈಸ್ಟಲ್ಲಿ 12 ಬರುತ್ತೆ, ಕೊನೆಯದಲ್ಲಿ ಸೌತಲ್ಲಿ 13 ಬರುತ್ತೆ. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ನಿಮಗೆ 27. ಈ ಮೂರನೇ ಮನೆಗೆ ಸ್ವಲ್ಪ 27 ಅಂತಂದಾಗ ಇಲ್ಲಿ ಚಂದ್ರ ಮತ್ತು ಕೇತುವಿನ ಸಂಬಂಧದಲ್ಲಿ ಮಂಗಳ ಬಂದಾಗ ಈ ಥರ್ಡು ಸ್ವಲ್ಪ ಪವರ್ಫುಲ್ಲಾಗಿ ಆ್ಯಕ್ಟಿವೇಟ್ ಆಗುತ್ತೆ ಈ ನಂಬರಲ್ಲಿ. ಸೊ 5ಇಂದ 13 ಇರ್ತಕ್ಕಂಥದ್ದು ಈ ಕಾಂಬಿನೇಷನಲ್ಲಿ 27 ನಂಬರ್ಸು ಹೆಂಗೆ ಟೋಟಲ್ ಮಾಡಿದ್ರು ಬರುತ್ತೆ. ವರ್ಟಿಕಲಿ, ಹಾರಿಜಾಂಟಲಿ, ಡಯಾಗನಲಿ ನೀವು ಹೆಂಗೆ ಮಾಡೋದು ಕೂಡ 27 ಬರುತ್ತೆ. ದಿಸ್ ಇಸ್ ದಿ ಮ್ಯಾಜಿಕ್ ಸ್ಕ್ವೇರ್ ಅಂತ ಕರಿತೀವಿ. ಯಾರು 3, 12, 21 ಮತ್ತು 30 ಈ ಒಂದು ಸಂಖ್ಯೆನ ನೀವು ಬರೆದು ನಿಮ್ಮ ಒಂದು ಬಾಕ್ಸಲ್ಲಿ, ಕ್ಯಾಶ್ ಬಾಕ್ಸಲ್ಲಿ ಇರ್ತಕ್ಕಂಥದ್ದು ಅದು ಗುರುವಾರವೇ ಆಗಬೇಕು. ಯಾವುದಾದ್ರು 2026 ಜನವರಿಲಿ ಬರ್ತಕ್ಕಂಥ ಯಾವುದೇ ಗುರುವಾರ, ಮೊದಲನೇ ಗುರುವಾರ ಮಾಡಿದಷ್ಟು ಒಳ್ಳೆಯದು, ಶ್ರೇಷ್ಠ. ಆಗಿಲ್ಲ ಅಂದರೂ ಕೂಡ ಯಾವುದೇ ಗುರುವಾರ ಸೆಲೆಕ್ಟ್ ಮಾಡಿ 2 ಬರೀರಿ. ಬೆಳಿಗ್ಗೆ ಒಂದು ದೇವ್ರ ಹತ್ರ ಇಟ್ಬಿಡಿ, ಸಂಜೆ ಅದನ್ನು ದೀಪದಲ್ಲಿ ಸುಡಿ, ಅದು ಬೂದಿನ ಯಾವುದಾದ್ರು ಮರಕ್ಕೆ ಹಾಕಿ, ಇನ್ನೊಂದು ಬರೆದಿರ್ತಕ್ಕಂಥದ್ದು ಬೆಳಿಗ್ಗೆ ಅದನ್ನು ತಗೊಂಡು ಒಂದು ಕ್ಯಾಶ್ ಬಾಕ್ಸಲ್ಲಿ ಹಾಕಿ. 2026 3 ಸೀರೀಸ್ ಅವ್ರಿಗೆ ಅದ್ಭುತವಾಗಿರುತ್ತೆ. ಒಳ್ಳೆಯದಾಗಲಿ. ಓಕೆ, ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನಮ್ಮ ಅಣ್ಣನ ಬಗ್ಗೆ ತಿಳ್ಕೊಬೇಕಿತ್ತು. ನಿಮ್ಮ ಅಣ್ಣನ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ. 9/6/1988. 9/6/1988. ಸಮಯ ರಾತ್ರಿ 11:30. ರಾತ್ರಿ 11:30. ಎಲ್ಲಿ ಹುಟ್ಟಿದ್ದು? ಮೈಸೂರು ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್. ಇವರು ಫಿಲ್ಮ್ ಲ್ಯಾಂಡ್ ಅಲ್ಲಿ ಎಡಿಟಿಂಗ್ ಕೆಲಸ ಮಾಡ್ತಿದ್ದಾರೆ, ಟೆಕ್ನಿಷಿಯನ್ ಆಗಿ. ಇವರು ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಈಗ ಎಡಿಟಿಂಗ್ ಅಲ್ಲೇ ಮುಂದುವರಿಯೋದ ಇಲ್ಲ ಆಕ್ಟಿಂಗ್ ಮಾಡ್ಬೋದಾ ಸರ್? ಸರಿ, ನೋಡ್ತೀನಿ. ಓಕೆ ಸರ್. ಕುಂಭಲಗ್ನದಲ್ಲಿ ಹುಟ್ಟಿದ್ದಾರೆ. ಕುಂಭಲಗ್ನದಲ್ಲಿ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ 1ನೇ ಪಾದ. ದಶ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳಿ? ವೃಶ್ಚಿಕ ರಾಶಿ ಅಲ್ಲ ಸರ್. ಈಗ ನೀವು ಹೇಳಿದ್ದು ತಪ್ಪು ಹಾಕ್ಕೊಂಡಿದ್ದೀನಾ? 9/6/1988. 1998. ಓಕೆ, ಅದಕ್ಕೆ ಒಂದು ಸತಿ ನಾವು ಚೆಕ್ ಮಾಡೋಕ್ಕೆ ಒಂದು ಸತಿ ಕೇಳಿಬಿಟ್ರೆ ಒಳ್ಳೆಯದು. 88. ಓಕೆ, 88. 11:30 ರಾತ್ರಿ ಅಲ್ವಾ? ಹೌದು ಸರ್, ಹೌದು. ಓಕೆ, ಕುಂಭಲಗ್ನವೇ ಬಂದಿದೆ, ಮೀನ ರಾಶಿ ಬರ್ತಾ ಇದೆ ಈಗ. ಹೌದು ಸರ್, ಮೀನ ರಾಶಿ, ರೇವತಿ ನಕ್ಷತ್ರ 4ನೇ ಪಾದ. ಓಕೆ, ಇದ್ರ ಪ್ರಕಾರ ನಾವು ದಶಾಕ್ಕೆ ಹೋಗ್ತೀವಿ. ದಶ ಬಂದ್ಬಿಟ್ಟು ಇವಾಗ 2018 ಆದ ನಂತರ ಸೂರ್ಯ ಬಂದು 2024ಕ್ಕೆ